ಹೆಸರು ಇಂದುಮತಿ ಎಸ್ ಪಾಟೀಲ್, ತಾಲೂಕು ಅಥಣಿ CIT ಅಧ್ಯಕ್ಷ. FRS ಕಡ್ಡಾಯವಾಗಿ ರದ್ದು ಮಾಡಲೇಬೇಕು. ಪೋಷನ್ ಟ್ರ್ಯಾಕರಲ್ಲಿ ಫೇಸ್ ಕ್ಯಾಪ್ಚರ್ ಅಂದರು ಸಲ ನಾವು ಮನೆ ಕೊಟ್ಟರು ಅವ್ರು ಮಾಡೇ ಇಲ್ಲ. ಅದು ಮಾತ್ರ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಡಬಾರ್ದು ಅಂತ ಹೇಳಿ ನಾವು ಕೊಟ್ಟಿದ್ದೇವೆ. ಅದು ಅಂತರೂ ಮಾಡಬೇಕು. ಆಮೇಲೆ 26,000 ರೂಪಾಯಿ ಕನಿಷ್ಠ ವೇತನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಡಬೇಕು. ಆಮೇಲೆ ತಿಂಗಳಿಗೆ 10,000 ರೂಪಾಯಿ ಪಿಂಚಣಿ ಕೊಡಬೇಕು. 2011 ಏಪ್ರಿಲಿಂದ ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ ಗ್ರ್ಯಾಜುಟಿ ಗುಜರಾತ್ ಹೈಕೋರ್ಟ್ ಆದರೂ ಕೂಡ ಆದೇಶ ಬಂದರೂ ಕೂಡ ಅವರು ಹಣವನ್ನು ಕೊಟ್ಟಿಲ್ಲ. ಕೇವಲ 23,000 ರೂಪಾಯಿ ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ ಮಾತ್ರ ಅವರಿಗೆ ಗ್ರ್ಯಾಜುಟಿ ಹಣವನ್ನು ಕೊಟ್ಟಿದ್ದಾರೆ. ಉಳಿದ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಕೊಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಮಾಡದೇ ಇದ್ದಲ್ಲಿ ಮುಂದಿನ ಡಿಸೆಂಬರ್ದಲ್ಲಿ ಸಚಿವರ ಮನೆ ಮುಂದೆ ನಾವು ನಿರ್ದಿಷ್ಟವಾದ ಹೋರಾಟವನ್ನು ಮಾಡಲು ತಯಾರಿದ್ದೇವೆ. ಸರ್ಕಾರ ನಮ್ಗೆ ಏನು ಹೇಳಿತ್ತು, ಫ್ರೀಡಮ್ ಪಾರ್ಕ್ ನಾವು ಸ್ಟ್ರೈಕಿಗೆ ಹೋದಾಗ ನಿಮಗೆ ನಿಗದಿತ 10,000 ಸಂಬಳ ಕೊಡ್ತೀವಿ ಅಂತ ಹೇಳಿತ್ರಿ ಸರ್. ಇನ್ನೂವರೆಗೂ 10,000 ಸಂಬಳ ಕೊಡಲಿಲ್ಲ ಸರ್. 3 ತಿಂಗಳವರೆಗೂ ಕಾದ್ವಿ, ಬಂದಿಲ್ಲ ರೀ ಸರ್ ಪೇಮೆಂಟು. ಅದ್ರ ಜೊತೆಗೇ ನಮ್ಮನ್ನ 60 ವರ್ಷ ಆದವ್ರನ್ನ ಕೆಲಸದಿಂದ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅವರಿಗೆ ಹಿಡಿಗಂಟು ಕೊಡಬೇಕಾಗಿತ್ತು ರೀ ಸರ್, ಅದನ್ನು ಕೊಟ್ಟಿಲ್ಲ ರೀ ಸರ್. ಮತ್ತು ಈಗ 3,000 ಪಾಪ್ಯುಲೇಷನ್ ಕೋಪ ಆಶಾ ಕಾರ್ಯಕರ್ತೆ ಅಂತ ಹೇಳಿದ್ದಾರೆ ಸರ್. ಮೊದಲೇ ನಮ್ಮನ್ನ ನಾವು ಕೆಲಸಕ್ಕೆ ಬರಬೇಕಾದಾಗ 1,000 ಕೋಪ ಆಶಾ ಕಾರ್ಯಕರ್ತೆ ಅಂತ ನಮ್ಮ ನೇಮಕ ಮಾಡ್ಕೊಂಡಿದ್ದಾರೆ ರೀ. ಅದನ್ನು ಈಗ ತೆಗೆದು ಹಾಕಿದ್ದಾರೆ ಇದ್ದಾರೆ. ಅದ್ರ ಜೊತೆಗೇ ಆಶಾ ಕಾರ್ಯಕರ್ತೆ ಕೆಲಸದ ಜೊತೆಗೇ ಆಶಾ ಸುಗಮಗಾರ ಕೆಲಸ ಮಾಡ್ತಿದ್ವಿ ಸರ್. ನಾವು 12 ವರ್ಷಗಳ ಕಾಲ ಆಶಾ ಸುಗಮಗಾರ ಕೆಲಸನೂ ಮಾಡಿದ್ವಿ ಸರ್. ಅದನ್ನು ಈಗ ಫೆಬ್ರವರಿ 28ರಿಂದ ಅದನ್ನು ಕೆಲಸ ತೆಗೆದು ಹಾಕಿದ್ದಾರೆ ಸರ್. ಅದಕ್ಕೆ ಈ ಸರ್ಕಾರ ಯಾಕೆ ಈ ಥರ ಮಾಡೈತಿ, ನಮ್ಮನ್ನ ಇನ್ನು ಮುಂದೆ ನಾವು ಏನೇನು ಕೆಲಸ ಮಾಡ್ತಿದ್ವಲ್ಲ ಕೆಲಸದಾಗ ಮುಂದುವರ್ಸ್ಕೋಬೇಕು. ನಮ್ಮ ಸರ್ಕಾರ ಅರ್ಧ ದಾರಿಯಲ್ಲಿ ನಮ್ಮನ್ನ ಕೈ ಬಿಡಬಾರ್ದು. ಮತ್ತು ನಮ್ಮನ್ನು ಫಿಕ್ಸ್ ನೌಕರದಾರರಿಂದ ಘೋಷಣೆ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೀನಿ ಸರ್. ನಮಗೆ 10,000 ರೂಪಾಯಿ ಅಂತ ಹೇಳಿದ್ರು ಸರ್. ಫಿಕ್ಸ್ ಪೇಮೆಂಟ ನಮ್ಗೆ 10,000 ರೂಪಾಯಿ ಕೊಡ್ತಂತ ಹೇಳಿದ್ರು. ಇನ್ಸೆಂಟಿವ್ ಬಿಟ್ರಿ ಸರ್. ಏಪ್ರಿಲ್ದಿಂದನೇ ಜಾರಿಗೆ ಮಾಡ್ತೀವಿ. ಹಾಂ ಸರ್, RCH ಪೋರ್ಟಲ್ ಸರ್ ನಾವು ಮಾಡ್ತೀವಿ ಸರ್. ಒತ್ತಡ ತಬಾ ಕಾರ್ಡ್ ಸರ್, RCH ಪೋರ್ಟಲ್ ಸರ್, NCD ರೀ ಸರ್. ಅದ್ರ ಜೊತೆಗೆ ನಾವು ಮಾಡಾಕತ್ತೀವಿ ಸರ್. ನಾವು ಯಾವುದನ್ನು ಬಿಟ್ಟಿಲ್ಲ ಸರ್. ಗೃಹ ಆರೋಗ್ಯ ಅಂತ ಬಂದೈತ್ರಿ ಸರ್. ಇವಾಗ ಅದನ್ನ ಮನೆ ಮನೆಗೂ ಹೋಗಿ ನಾವು ಗೃಹ ಆರೋಗ್ಯದ ಸರ್ವೆ ಮಾಡತ್ತೀವಿ ರೀ ಸರ್. ಮೆಮೊ ಕೊಡ್ತೀವಿ, ಮನೆಗೆ ಕಳಿಸ್ತೀವಿ. ಮೇಲಾಧಿಕಾರಿಗಳು ಸರ್. ಏನಿಲ್ಲ ಸರ್, ನಮ್ಗೆ ಯಾರು ನಮ್ಮ ಸಿಬ್ಬಂದಿಗಳಿಂದ ಯಾರ್ದು ಕಿರುಕುಳ ಇಲ್ಲ ಸರ್. ಸರ್ಕಾರ ನಮ್ಗೆ ಹೊಸ ಹೊಸ ಯೋಜನೆಗಳು ತಂದು ಕಿರುಕುಳ ಮಾಡ್ತಿದ್ದಾರೆ ಸರ್. ಆದರೂ ಕೂಡ ನಾವು ಕೆಲಸ ಮಾಡಕ್ಕೆ ರೆಡಿ ಇದೀವಿ ರೀ ಸರ್. ಆದರೂ ನಮ್ಮ ಕೆಲಸದಿಂದ ಸರಿಯಾಗಿ ದುಡಿಸ್ಕೋತಿಲ್ಲ ರೀ ಸರ್. ಅವ್ರು ನಮ್ಗೆ ಸಂಬಳ ಕೊಡ್ತಿಲ್ಲ. ಎರಡು ಇರ್ತೀರಿ ಸರ್. ನಮ್ಗೆ 2 ಪೇಮೆಂಟ್ ಬರ್ತೈತೆ ಸರ್. ಸರ್ ಇದಕ್ಕೆ ಸ್ಪಂದನೆ ಮಾಡ್ಲಿಕ್ಕಂದ್ರೆ ಸರ್ ನಾವು ಮುಂದಿಂದ ಉಗ್ರ ಹೋರಾಟ ಮಾಡ್ತೀವಿ ಸರ್. ನಾ ಅಮೃತ ಅಂತ ಹೇಳಿ ಸರ್.